ಜೀವ ಬಾಯಿ ಬತ್ತಿ ನಿಂಗೆ ಎಷ್ಟು ಖುಷಿ ಆಯ್ತು? ಸಿಕ್ಕಾಪಟ್ಟೆ ಆಗತ್ತೆ ಹೇಳೋ ಹಂಗಿಲ್ಲ. ಯಾಕ್ರಣ ಏನತ್ರ ನೋಡ್ರಿ 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 ಫ್ಲೈಟ್ ನೋಡ್ರಿ ನಮ್ದು ಏರೋಪ್ಲೇನು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಮಸ್ಕಾರ ರೀ ಹುಬ್ಳಿ ಮಂದಿ, ನಾವು ಹುಬ್ಳಿಗೆ ಬಂದೀವ್ರಿ ಇವತ್ತು. ಕಮೆಂಟ್ ಒಳಗೆ ಹಾಕ್ರಿ ಹುಬ್ಳಿದವ್ರು ಯಾರು ನೋಡತ್ತೀರಿ. ನಾವು ಈಗ ಹುಬ್ಳಿ ಬಸ್ ಸ್ಟಾಪ್ದಾಗ ಅದೀವಿ, ನೀವು ಬಸ್ ಸ್ಟಾಪ್ದಾಗ. ಈಗ ನಾವು ಬಸ್ ಸ್ಟಾಪ್ ಈಗ ಏರ್ಪೋರ್ಟಿಗೆ ಹೊಂಟೀವಿ. ಟೈಮ್ ಆಗೈತ್ರಿ 4:30 ಆಗೈತಿ. ಅಲ್ಲಿ ಹೊರಗೆ ಆಟೋ ಹಿಡ್ಕೊಂಡು ಹೋಗ್ಬೇಕಂತ ಐತಿ. ಇದಕ್ಕೆ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಇಲ್ಲಿಂದ ಬಸ್ ಸ್ಟಾರ್ಟ್ ಆಗ್ತಾವಂತ. ಈಗ ಇಲ್ಲಿ ಕೂತ್ ಬೇಸರ ಹತ್ರಿ, ಯಾಕಂದ್ರೆ ನಾವು ಇಲ್ಲಿ ಬಂದು ಮುಟ್ಟಿದ್ದ ಗೊತ್ತಿಲ್ಲ ನಿಮಗೆ. 3 ಗಂಟೆ ಹಿಂದಿನ ಬ್ಲಾಗ್ ನೋಡಿಲಿಂದ ಹೋಗಿ ನೋಡ್ರಿ ಗೊತ್ತಾಗತ್ತೆ ನಾವು ಇಲ್ಲಿ ಹೆಂಗೆ ಬಂದು ಎಷ್ಟಕ್ಕೆ ಬಂದಿವಿ ಅಂತೇಳಿ. ಸೊ ಈಗ 9 ಗಂಟೆಗೆ ನಮ್ದು ಫ್ಲೈಟ್ ಐತಿ. ಅದಕ್ಕೆ ಇಲ್ಲಿಂದ ಏರ್ಪೋರ್ಟಿಗೆ ಹೊಂಟೀವಿ. ಆಟೋ ಹಿಡ್ಕೊಂಡು ಹೋಗಿ ಬರ್ರಪ್ಪ ನೋಡೋಣ. ಆಟೋ ಹತ್ರ ಹೊರಗೆ ನಿಂತಾವ್ ಕಾಣತ್ತಾವ ಇಲ್ಲೇ ನಿಂತಾವ್ರಿ ಮುಂದೆ ಎಕ್ಸಿಟ್ ಆಗೋ ಅಲ್ಲಿ. ಬಟ್ ಕತ್ಲೆ ನಂದೇನು ಗೊತ್ತ ಪ್ಲಾನ್ ಗೊತ್ತೇನ್ರಿ. ಈಗ ನಾವು ಜಲ್ದಿ ಹೋದಿತ್ತು ಅನ್ಕೋರಿ ಸ್ವಲ್ಪ ಜಾಸ್ತಿ ದುಡ್ಡು ಕೇಳ್ತಾರೆ. ಆರಾಮ್ ಸ್ವಲ್ಪ 5 ಹಿಂಗೆ ಆತು, ಸ್ವಲ್ಪ ಬೆಳಕಾತು ಹೋದಂತ ಅನ್ಕೋರೆ ಸ್ವಲ್ಪ ಕಮ್ಮಿ ಕೇಳ್ತಾರೆ. ಅದಕ್ಕೆ ಒಂದು 2 ತಾಸು ಟೈಮ್ ಪಾಸ್ ಮಾಡೋದು ಅಂತ ಮಾಡ್ತೇನೆ. ಆಯ್ತು ಬಿಡಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೋ ತಗೊಂಬ. ಇನ್ನೊಂದು ಕಟ್ ಹೊಟ್ಟೆ ಶಾವ್ ಆಗತ್ತಿರಪ್ಪ. ಮೂಲಿಪ್ಪ ಹೊಟ್ಟೆ ಶಾವ್ ಆಗತ್ತೆ. ಕೊಡ್ಲಿ ತಿನ್ಲಿಕ್ಕೆ ಬೇಡಪ್ಪ. ದೊಡ್ಡದೈತ್ರಿ ಬಸ್ ಸ್ಟ್ಯಾಂಡ್. ಇದು ಭಾಳ ದೊಡ್ಡದೈತಿ ಬಸ್ ಸ್ಟ್ಯಾಂಡ್. 3 ಮಾಡ್ಯಾರ ಈಗ. 3 ಬಸ್ ಸ್ಟ್ಯಾಂಡ್ ಅದಾವ. ಆ ಕಡೆ ಅದಾರ ಮಂದಿ, ಈ ಕಡೆ ಅದಾರ ಅಲ್ಲಿ ನಿಂತಾರ್ರಿ, ಈ ಕಡೆನೂ ನಿಂತಾರ. ಅಯ್ಯಪ್ಪ ನೋಡ್ರಿ ರೋಡಿಗೆ ಇಲ್ಲಿದು ಸಾರಿ ಬಸ್ ಸ್ಟ್ಯಾಂಡ್ ಒಳಗೆ ಇಲ್ಲಿ ಇಟ್ಟರೆ ಇದಕ್ಕೆ ಕಟ್ಟಿ ಮೊಕ್ಕೊಂಡಾರ ಅರ್ಧ ಇವೆಲ್ಲ ಕೂತಾರಲ್ಲ. ಮೋಸ್ಟ್ಲಿ ಆಟೋ ಡ್ರೈವರ್ಸ್ ಇರ್ಬೇಕು ಅನ್ಸತ್ತೆ ನನಗೆ. ಹೌದು. ಏನು ಟ್ರಿಪ್ಪ ಇಲ್ಲಿ 2 ಗಂಟೆ ಆದ್ರೂ ಡ್ರೈವರ್ಸ್ ಇರ್ತಾರ, ಆಟೋ ಡ್ರೈವರ್ಸ್ ಎಲ್ಲ ಕಡೆ ಇರ್ತಾರಲ್ಲ, ಎಲ್ಲ ಊರಾಗ ಇರ್ತಾರೆ. ಇಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ನಿಮ್ದು ಹಳ್ಳಿ ಅಲ್ಲಿ ನಿಮ್ಮಲ್ಲಿ ಬಸ್ ಸ್ಟ್ಯಾಂಡ್. ನಮ್ದು ಹಳ್ಳಿ. ಇವ್ರಿಗೆ ಈ ರೋಡ್ ಒಂದು ಬಾಜು ಬಿಟ್ಟು ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ಒಳಗೆ ಅಂದಿರ ಸುಮ್ಮನಿರಪ್ಪ, ಮಜಾಕ್ ಮಾಡಿದ. ಮತ್ತೆ ಬಾಗಿಲು ಕೊಟ್ಟಿದ್ರು ತಪ್ಪು ತಿಳ್ಕೊಂಬಿಡ್ರಿ. ರೊಚ್ಚಿಗಿದ್ರೆ ಮತ್ತೆ ಬಾಗಲಕೋಟ್ ಮಂದಿ ಜಾಸ್ತಿ ನೋಡಲ್ಲ. ಗದ್ದರಿಕೆರೆ ಆತ್ರಪ್ಪ ಆಟೋ ಸಿಕ್ತ. ಇಲ್ಲಿಂದ ಈಗ ಏರ್ಪೋರ್ಟಿಗೆ ಹೊಂಟೀವಿ. ಇಲ್ಲಿ ತೋರ್ಸೋದು 8 ನಿಮಿಷದ ಐತೆ ಅಂತೇಳಿ. 8 ನಿಮಿಷದ ಐತ್ರಿ ಗೂಗಲ್ನಾಗ. ಕೂತು ಬೇಸರ ಆದ್ರಿಪ್ಪ ಬಸ್ ಸ್ಟ್ಯಾಂಡ್ದಾಗ. ಸುಮ್ಮ ಅಲ್ಲೊಂದು ಸ್ವಲ್ಪ ಏರ್ಪೋರ್ಟ್ ಸ್ವಲ್ಪ ಕೂತ ಟೈಮ್ ಪಾಸ್ ಮಾಡೋ ಮತ್ತೆ ಇನ್ನೇನಿಲ್ಲ. ಆ ಕಡೆ ಉಪಯೋಗ ಇಲ್ರಿ. ಹೌದ್ರಿ ಸ್ವಲ್ಪ ಇದು ಆಗೈತೆ. ಹೌದು ಹೌದ್ರಿ. ಹೌದು ಹೌದ್ರಿ. ಅಣ್ಣಾರ ಮೊದಲೇ ಹಳೆ ಬಸ್ ಸ್ಟ್ಯಾಂಡ್ ಚಲೋ ಐತೆ ಮಾತಾರ. 3 ಬಸ್ ಸ್ಟ್ಯಾಂಡ್ ಅದಲ್ರಿ ಈ ತರೀಗ ಇಲ್ಲಿ. 3 ಬಸ್ ಸ್ಟ್ಯಾಂಡ್ ಅದು. 3 ಬಸ್ ಸ್ಟ್ಯಾಂಡ್ ಅದ್ರಿ ಹುಬ್ಳಿದಾಗ. ಬಸ್ ಸ್ಟ್ಯಾಂಡ್ ರೀ. ಬಸ್ ಸ್ಟ್ಯಾಂಡ್. ಹಾ ರೀ. ಬಸ್ ಸ್ಟ್ಯಾಂಡ್. ಹಾ ರೀ. ಬಸ್ ಸ್ಟ್ಯಾಂಡ್ನಾಗ ಏನಿಲ್ಲ ಹಳ್ಳಿ ಬಸ್. ಆಮೇಲೆ ಹೊಸಪೇಟೆ, ಬಳ್ಳಾರಿ, ರಾಯಚೂರು, ಬಿಜಾಪುರ, ಗದಗ. ಹಾ ರೀ. ಆ ರೂಟ್ ಆ ಕಡೆ ಮಾಡ್ಯಾರ. ಹಾಯ್ವೇ ರೀ. ಸೋಮವಾರ ಬೆಂಗಳೂರು ಬೆಂಗಳೂರು ಎಲ್ಲ ಲಾಂಗ್ ರೂಟ್ ಎಲ್ಲ ಬಸ್ ಇಲ್ಲಿ. ಹಾ ರೀ. ನೋಡ್ರಿ ಇದು ಗೋಪಾಲ್ ರೋಡ್. ಎಷ್ಟು ರೀ ಒಂದು 2-3 ವರ್ಷ 2 ವರ್ಷ ಮ್ಯಾಗ 2 ವರ್ಷ ಆತ ಅನ್ಸುತ್ತೆ. 2-3 ವರ್ಷ ಆತ ನಾ ಇಲ್ಲಿ ಬಂದು. ಹೌದಾ? 2 ವರ್ಷ ಆದ್ಮೇಲೆ ಬಂದು ಬರತ್ತೆ. ಇಲ್ಲಿ ನಿಂತೀವ್ರಿ. ಸ್ವಲ್ಪ ಏನೋ ಗಾಡಿ ಪ್ರಾಬ್ಲಮ್ ಆಗೈತಿ, ಏನೋ ಲೂಸ್ ಆಗೈತೆ ಅಂತ ವೈರ್ ನೋಡಕತ್ತಾರ ಅಣ್ಣಾರು. ಆಯ್ತು ರೀ. ಉಳಿಗೆ ಒಂಥರ ಅನ್ಸದ್ರಪ್ಪ ಡವ 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 ಡವ. ಫಸ್ಟ್ ಟೈಮ್ ಅಲ್ರಿ. ಸಮೀಪ ಐತೆ ಅನ್ಕೊಂಡೆ, ನಡ್ಕೋತ ಹೋದ್ರೆ ಬರ್ತೈತೆ ನೋಡಿ. 3 ಕಿಲೋಮೀಟರ್ 3 ಕಿಲೋಮೀಟರ್ ಐತಿ. ಹೋಗೋದೈತ್ರಿ. ಬಂದ ಕೂಡ ಹೋಗೋದೈತೆ ಟೈಮ್ ಪಾಸ್ ಮಾಡ್ಕೋತ. ಬಟ್ ಭಾಳ ಜಲ್ದಿ ಬಂದಿದ್ದಲ್ಲ, ನೈಟ್ ಇತ್ತು. 3 ಗಂಟೆಗೆ ಬಂದಿದ್ದೀವಿ. ಸುಮ್ಮ ಆರಾಮ್ ಹೋಗೋಣ. ಚಲೋ ಹತ್ರ ಗಾಡಿ. ಯಾಕ್ರಣ ಏನತ್ರ ಕಸ ಬಂದಿದ್ರಿ. ಹಾಂ. ಅಯ್ಯೋ ಶಿವ. ಬಂದಿವಿ ಗೇಟ್ ಬಂದೈತಿ. ಇನ್ನೊಂದು 5 ನಿಮಿಷ ಸ್ಟಾಫ್ ಇಲ್ಲ ಅಂತ. 5 ಗಂಟೆ ಮೇಲೆ ತೆಗಿತಾರೆ. 5 ಗಂಟೆ ಮ್ಯಾಗ ಬರ್ತಾರಂತ. ನಾಯಿ ಕಡೆ ಇವು ಕಡ್ದಿ ಈ ಕಡೆ ಒಮ್ಮೆ ಹಿಡಿದು ಹೋಗಪ್ಪ. ಸುಮ್ಮ ಹಿಡಿದಿತ್ತು. ಏನ್ರಿಪ್ಪ ನಾಯಿ ಇಲ್ಲೇ ಕೂತಾವು. ಎಷ್ಟು ನಾಯಿ ಸಾಕ್ಯಾರಿಪ್ಪ. ಇನ್ನೂ ಸ್ಟಾಫ್ ಯಾರು ಇಲ್ಲ ಅಂತ. ಈಗ ಫಸ್ಟ್ ಟೈಮ್ ನೋಡಿದ್ರೆ ನಾ ಹಿಂಗೆ ಏರ್ಪೋರ್ಟ್ ಓಪನ್ ಇರ್ತೈತೆ ಅನ್ಕೊಂಡಿದ್ದೆ. ನಾನು ಬೇರೆ ಎಲ್ಲ ಕಡೆ ಓಪನ್ ಇರ್ತೈತಿ, ಬಟ್ ಇಲ್ಲಿ ಫಸ್ಟ್ ಟೈಮ್ ಗೇಟ್ ಹಾಕ್ಯಾವ. ನಮ್ಮ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಚಲೋ ಅಲ್ರಿಪ್ಪ. ಯಾರು ಬೇಕಾದ್ರೆ ಬರ್ರಿ, ಯಾವಾಗ ಬೇಕಾದ್ರೆ ಹೋಗ್ರಿ. ಚಲ್ ಚಲ್ ತಿಕ್ಕಡ ಜಾ
ಈ ಕಡೆ ಕಳಿತಿದ್ದ ಒಮ್ಮೆ ಹಿಡಿದಿರ್ತೀರಿ ಅಮ್ಮ ನಾವು ನಾವು ಮನುಷ್ಯರೇ ನಿನ್ನಂಗೆ ಅದೀವಿ ಬಿಡು ಪ್ಲೀಸ್. ಫಸ್ಟ್ ಟೈಮ್ ಹೇಳಕ್ ಬರೋದಿಲ್ಲ ಒಮ್ಮೆ ಹಿಡಿತಾವ. ಹೌದು, ನೋಡಿಲ್ಲ ಒಂದ್ ಇದ್ರೊಳಗೆ ಹಿಂಗ ಸುಮ್ಮನೆ ನಿಂತಿದ್ರೆ ಒಮ್ಮೆ ಬಂದು ಕಡಿತಾವ ಹೋಗಿ ಭಾಳ ಡೇಂಜರ್ ಇರ್ತಾವ. ಅಂಜಿಕೆ ಬರ್ತೈತಿ ನಾಯಿ ಇದು. ಏನ್ ಹೇಳಕ್ ಬರ್ಲಿ. ನಾವು ಬೇರೆ ಊರಿಂದ ನಾವು ಬಿಜಾಪುರ ಬಂದೇವ್ರಿ, ಬಸ್ ಜಲ್ದಿ ಬಂತ. 3ಕ್ಕೆ ಬಂದಿತ್ರಿ, ಮತ್ತೆ ಅಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ವೇಟ್ ಮಾಡ್ದೆ ನಾವು ಸ್ವಲ್ಪ ಹೊತ್ತು. ಇನ್ನು ವೇಟ್ ಮಾಡಿ ಬರ್ಬೋದಿತ್ತಲ್ಲ. ನಮ್ಗೆ ಮತ್ತೆ ಈಗ ನಾನು ಗೊತ್ತ್ರಿ ಹಿಂಗೆ ಬಂದ್ ಹಾಕತ್ತೆ. ಲೇಟ್ ಯಾವುದು? ಡೆಲ್ಲಿಗೆ ರೀ. ಎಲ್ಲಿ 8:30ಗೆ ಇರ್ತದೆ. 9ಕ್ಕೆ ಐತ್ರಿ. ಬೇಗ ಬರ್ತೀನಿ. ಇವತ್ತು ಒಂದು 2 ತಾಸು ಮುಂಚೆ ಬಾ ಅಂತಾರಲ್ರಿ ಅದಕ್ಕೆ. ಥ್ಯಾಂಕ್ಸ್. ಬಂದಿರಲ್ಲ ಒಬ್ಬರು 7:30 ಬಂದಿಲ್ಲ. ಬಾ ಆಯ್ತು ರೀ, ಹೋಗೋಣ. ಅಲ್ಲ ವೇಟ್ ಮಾಡೋ, ಇನ್ನೂ ಯಾರೂ ಬಂದಿಲ್ಲ ಅಂತ್ರಿಪ್ಪ, ಇನ್ನೂ ಯಾರೂ ಸ್ಟಾಫೇ ಇಲ್ಲ ಅಂತ. ಏನು ಮಾಡಿದ್ರಿ ನೋಡ್ರಿ, ಇರಲಿ ನನಗತ್ತ ನಾವು ಸುಮ್ಮ ಅಲ್ಲೇ ಟೈಮ್ ಪಾಸ್ ಮಾಡೋದು ಸ್ವಲ್ಪ ಕೊಡು. ಮತ್ತೇನೇನು ಮಾಡೋಕೆ ಬರೋದಿಲ್ಲ. ನಮ್ಮ ಧ್ವಜ ಹಾರ್ಸಾಕತ್ತೈತಿ ನೋಡ, ನಮ್ಮ ಧ್ವಜ, ನಮ್ಮ ಇಂಡಿಯನ್ ಫ್ಲಾಗ್ ಮಸ್ತ್ ಅಲ್ಲ, ಎಷ್ಟೊಂದು ಹಾಳಾಗತ್ತೈತ್ಲ. ಹುಬ್ಳಿ ವಿಮಾನ ನಿಲ್ದಾಣ. ಇಲ್ಲೇ ಇಡು ಹುಬ್ಳಿ ವಿಮಾನ ನಿಲ್ದಾಣ ಹಂಗೈತೆ ನೋಡ್ರಿ. ಇಲ್ಲೆಲ್ಲ ಏನೋ ನಡೆದೈತಿ, ಕನ್ಸ್ಟ್ರಕ್ಷನ್ ಮಾಡತ್ತಾರ. ಇನ್ನೂ ಊಟಕ್ಕೆ ಜಾಗ ಐತಿಲ್ಲ ಎಲ್ಲದೆ. ನಡಿ ಆ ಕಡೆ ತಿನ್ನಕ್ಕೆ ಇನ್ನೂ ತಂದಿಲ್ಲ, ಬಿಸ್ಕಿಟು ತಂದಿಲ್ಲ, ಇನ್ನೂ ತಂದಿಲ್ಲ. ಕಡೆ ಹೋಗಿ ಆ ಕಡೆ ಹೋಗಿ. ಒಂದು ಏರ್ಪೋರ್ಟ್ದು ಫೋಟೋ ತಗೊಳ್ಳಿ ಚಿನ್ನಿ. ಬಾಯ್ ಕಡೆ ಬಾ, ಗಾಡಿ ಬ್ಯಾಗ್ ತೊಗೊಂಡು ಕಡ್ದೋಗ್ತೀನಿ ಬಾ ಅಲ್ಲಿ ಮೊಬೈಲ್. ಈಗೇನ್ರಿ ಇವ್ ನೋಡ್ರಿ ನಾಯಿ ಬಂದ್ಕೊಳ್ಳಿ ಕಡಾಕತ್ತ ನಾನು ಕೂತೀನಿ. ಪ್ಲೀಸ್ ಇಡ್ ಜಲ್ದಿ ನಾವು ಸುಮ್ಮ ಬಂದು ಅನ್ಸತ್ತಿ. ಇಲ್ಲಿ ಬಿಡ್ರಿ, ನಾವು ಬಿಜಾಪುರಿಂದ ಬರ್ಬೇಕಲ್ಲ ಮತ್ತೆ. ಈ ಪರಿ ಏರ್ಪೋರ್ಟ್ ಇರ್ತೈತೆ ನಾನು ಅನ್ಕೊಂಡ್ರಿ. ಬಿಡ್ರಪ್ಪ, ನಾವು ಹೋದ್ಕೊಂಡು ಫುಲ್ ಗದ್ಲಿರ್ತೈತಿ, ಫುಲ್ ಸೆಕ್ಯೂರಿಟಿ ಇರ್ತೈತಿ. 4 ಮಂದಿ ಬಂದು ಚೆಕ್ ಮಾಡ್ತಾರ ಅಂತ ಅನ್ಕೊಂಡಿದ್ದೆ. ಯಾರೂ ಇಲ್ರಿ, ಅಲ್ಲೊಬ್ರು ಕೂತಾರ, ಇಲ್ಲೊಬ್ರು ಕೂತಾರ. ನಾವು ಒಂದಿಬ್ರು ಮಂದಿ ಇದೀವಿ, 4 ಮಂದಿ ಇದೀವಿ ಅಷ್ಟೇ ರೀ. ಅದು ಎಲ್ಲರೂ ಪ್ಯಾಸೆಂಜರ್ಗಳು ಇದೀವಿ. ಅದು ಬಿಟ್ರೆ ವರ್ಕರ್ಸ್ ಅಥವಾ ಸ್ಟಾಫ್ ಯಾರು ಇನ್ನೂ ಮಟ್ಟ ಬಂದಿಲ್ಲ. ನಮ್ದು ಐತಿ 9ಕ್ಕೆ ಐತಿ, ಮತ್ತು ಅವರು ಅಂತಾರೆ ಅವ್ರು ಬಿಡ ಆರಾಮ್ ಬರ್ತಾರ. 9ಕ್ಕೆ ಅಂದ್ರೆ ಹೆಂಗ್ರಿ, 8 ಗಂಟೆ ಚೆಕ್ ಇನ್ ಟೈಮ್ ಐತಿ. 8 ಗಂಟೆಗೆ ಚೆಕ್ ಇನ್ ಬ್ಯಾಗ್ ಟೈಮ್ ಐತಿ. ಅವ್ರು ಜಲ್ದಿನೇ ಬರ್ಬೇಕು. ಹಂಗೆ ನೋಡಿದ್ರೆ ಆರಾಮ್ 6ಕ್ಕೆ ಬರ್ತಾರ ಅವ್ರು. ನಾ ತಲೆ ಬಾಚ್ಕೊಳತ್ತೀನಿ ರೀ, ಏರ್ಪೋರ್ಟ್ದಾಗ ಕೂತ್ಕೊಂಡಿರಿ. ಬಾಚ್ಕೊಂಬತ್ತು ಏನು ಕೆಲಸ ಐತಿ? ಯಾರೂ ಇಲ್ಲ, ಅದಕ್ಕೆ ಬಾಚ್ಕೊಳತ್ತೀನಿ. ಇಲ್ಲಾಂದ್ರೆ ಟೈಮ್ ಪಾಸ್ ಈಗ ಇಂಥ ಚೇರ್ ಬೇಕಾಗಿತ್ತು ರೀ. ಅಲ್ಲಿ ಬಸ್ ಸ್ಟ್ಯಾಂಡ್ದೊಳಗೆ ಹಿಂಗೆ ಹಚ್ಚಿ ಕೂಡಕ್ಕೆ ಚೇರ್ ಇರಲಿಲ್ಲ. ಬೆನ್ನು ನೋವು ಆತೈತ್ರಿಪ್ಪ. ಅದಕ್ಕೆ ಏನು ಮಾಡಲಿ, ಇಲ್ಲೇ ಹೋಗ್ಬಾ ಅಂದ್ಲೆ ಪುಣ್ಯಕ್ಕೆ ಹೊರಗೆ ಚೇರ್ ಇಟ್ರು. ಅವೇನ್ರಿ ಒಳಗೆ ಚೇರ್ ಇದ್ದು ಅಂದ್ರೆ ಒಳಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಏನು ಮಾಡ್ತೀರಿ, ಯಾಕಂದ್ರೆ ಲಾಕ್ ಐತೆ ನೋಡ್ರಿ, ಐತಿ ಲಾಕ್ ಐತು. ಬಿಲ್ಡಿಂಗ್ ಮಾತ್ರ ಮಸ್ತ್ ಇದ್ಬಿಟ್ರಿ. ಅಟ್ ದಿ ಫಸ್ಟ್ ಟೈಮ್ ಇಂಥ ಏರ್ಪೋರ್ಟಿಗೆ ಬಂದಿದ್ದು ಡೊಮೆಸ್ಟಿಕ್ ಮಸ್ತ್ ಐತೆ. ಆದರೂ ಜೀವನದಾಗಿಲ್ಲ ಆಬ್ವಿಯಸ್ಲಿ ರೀ, ಮಸ್ತ್ ಎಷ್ಟು ಆಸೆ ಇರ್ತೈತಿ. ನಮ್ಮ ಫ್ಲೈಟ್ ನೋಡೋಣ ಕಣ್ಣ ನೀರ ಬರ್ತಿರ್ಬೇಕು ಅನ್ಸಾತ್ ನಂಗೆ ಅನ್ಸುಮತಿ. ಹಾಕ್ಲಿಪ್ಪ ಅಂತ ಫ್ರೀ ಕರ್ರೆ ನಿಜ ನಿಜವಾಗ ನಾ, ಯಾಕಂದ್ರೆ ನನಗೆ ನೆನೆಸ್ಕೊಂಡ್ರೆ ಫೀಲ್ ಬರತೈತಿ. ಯಾಕಂದ್ರೆ ಒಮ್ಮೆ ನೋಡಿಲ್ಲ ಬಿಟ್ಟಿಲ್ಲ. ನಾವು ಯಾವಾಗಲೂ ಬರೀ ಆಕಾಶ ಮೇಲೆ ಹಾರಬೇಕಾದ್ರೆ ನೋಡ್ತಿದ್ವಿ, ಅದು ಕಾಣಬೇಕಾದ್ರೆ ಇಟ್ಟು ಕಾಣ್ತಿತ್ತು. ತಳಗೆ ಇಳಿದಾಗ ಅಷ್ಟು ದೊಡ್ಡದು, ಅದು ಇಷ್ಟು ಕಾಣ್ತಿತ್ತು. ಮ್ಯಾಗ ಹೋದಾಗ ಇಟ್ಟು ಕಾಣ್ತಿತ್ತು. ಈಗ ಇಲ್ಲಿ ನೋಡೋಣ ಇಟ್ಟು ಖುಷಿ ಆಗತ್ತೆ ಗೊತ್ತ್ರಿ. ಅಲ್ಲಿ ಹಿಂಗೆ ಹಾರಿ ಇಳಿದು ಬರ್ತೈತಿ ನೋಡು, ಕಣ್ಣ ನೀರು ದಳ ಹೋಗ್ತಾವ್ರಿ. ಕರೆಗೂ ನನಗೆ ಇನ್ನೂ ಅದು ಇಲ್ಲದ ನೋಡ್ರಿ ಕಣ್ಣಾಗ ನೀರು. ಆದ್ರೆ ಅಳಬಾರ್ದು ಎಲ್ಲರ ಮುಂದೆ ಹಸಿ ಅಂಥದ್ದು ಏನೈತಲ್ಲಿಪ್ಪ. ನಮ್ಮ ಹುಡುಗಿ ಖುಷಿ ಅಂದ್ರೆ ನಾವು ಖುಷಿ. ಸಾರ್ಥಕ ಆಗ್ಬಿಡ್ರಪ್ಪ ಅಂತೂ. 2 hours later. ಆಯ್ತರಪ್ಪ ಅಂತೂ ಬಂದ್ವಿ. ಒಳಗೆ ಬಿಟ್ರೆ ಕೂತೀವಿ. ಇನ್ನೂ ಭಾಳ ಸಿಕ್ಕಾಪಟ್ಟೆ ಟೈಮ್ ಐತಿ. ಇಷ್ಟೇನು ಜಲ್ದಿ ಇಲ್ಲ, ಟೈಮ್ ಇಲ್ಲ. 7 ಗಂಟೆ ಐ ಥಿಂಕ್ 7ಕ್ಕೆ ಸ್ಟಾರ್ಟ್ ಆಗತ್ತೆ ಅನ್ಸುತ್ತೆ. 8 ಗಂಟೆಗೆ ಚೆಕ್-ಇನ್ ಐತಿ. 8 ಗಂಟೆ ಚೆಕ್-ಇನ್ ಮಾಡ್ಬೇಕು. ಸುಮ್ಮನೆ ಬಂದು ಕೂತೀವಿ. ಸೆಕೆ ಥಂಡಿ ಐತೆ ಅನ್ಕೊಂಡಿದ್ದೆ, ಒಟ್ಟೆ ಥಂಡಿಲ್ಲ. ಇನ್ನೊಂದೇನು ಗೊತ್ತೇನು ರೀ, ಫಸ್ಟ್ ಟೈಮ್ ಬರತ್ತಿಲ್ಲ. ಇದು ಡಬ ಆಗತ್ತಿತ್ತು. ಏನು ಮಾಡಬೇಕು, ಎಲ್ಲೋ ಏನು ಕೇಳಿಸ್ಬೇಕು, ತೋರಿಸ್ಬೇಕು, ಅದು ಬೋರ್ಡಿಂಗ್ ಪಾಸ್ ಹೆಂಗೆ ಕೊಡ್ತಾರೋ ಏನು, ಭಾಳ ಟೆನ್ಷನ್ ಇತ್ತು. ಇಲ್ಲಿ ಬಂದ ನಂತರ ಫುಲ್ ಸಮಾಧಾನ ಆಗ್ಬಿಡ್ತೀರಿ. ಯಾಕಂದ್ರೆ ಇಟ್ಟು ಒಳ್ಳೆ ಸ್ಟಾಫ್ ಐತ್ಲ ಹೇಳ್ತೀನಿ ನಿಮಗೆ. ನಾವು ಬಂದ ನಂತರ ಬಂದ್ರೆ ಹಂಗೆ ಒಂದು ಕಾನ್ಫಿಡೆನ್ಸ್ ಹೋಯ್ತು. ಹೋಗ್ಲಿ ಬಿಡಪ್ಪ, ನಮ್ಮ ಜೊತೆನೇ ಬಂದ್ರೆ ಒಳಗೆ ಯಾಕೆ ಟೆನ್ಷನ್ ಫ್ರೀ ಐತಿ. ಮತ್ತು ಗದ್ಲಿಲ್ಲ ಭಾಳ. ಹಂಗಾಗಿ ಅವ್ರು ಈಸಿಲಿ ನಮಗೆ ಹೇಳ್ತಾರೆ, ಹೆಲ್ಪ್ ಮಾಡ್ತಾರೆ, ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಅಂತೇಳಿ. ಆದರೂ ಸ್ಟಾರ್ಟಿಂಗ್ ಗೊತ್ತೇನು ರೀ, ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ
ಅಂಜಿಕೆ ಬರ್ತೈತಲ್ಲ ಒಂಥರ ಹಿಂಗೆ ಏನಪ್ಪ ಏನೋ ಒಂದು ಅಂಥ ಪರಿ ಏನು ಇರೋದಿಲ್ಲ ಬಿಟ್ರೆ ಅವ್ರು ಹೇಳ್ತಾರೆ. ಬಟ್ ಆದರೂ ಏನೋ ಒಂಥರ ಭಯ ರೀಪ್ಪ ಫಸ್ಟ್ ಟೈಮ್ ಅಲ್ಲ. ಫಸ್ಟ್ ಟೈಮ್ ಅಲ್ಲ, ನಾವು ಯಾವತ್ತೂ ಹೋಗಿಲ್ಲಲ್ಲ. ಹಂಗಾಗಿ ಮಾರ ಬೋರ್ಡಿಂಗ್ ಪಾಸಲ್ಲಿ ತೋರಿಸೋದು, ಬೋರ್ಡಿಂಗ್ ಪಾಸಲ್ಲಿ ಸಿಗ್ತೈತಿ, ಚೆಕ್ಕಿನ್ ಹೆಂಗೆ ಆಗಬೇಕು, ಬ್ಯಾಗಲ್ಲಿ ಇಡಬೇಕು, ಇದೇ ಟೆನ್ಷನ್ ಆಗ್ತಿತ್ತು. ಬಟ್ ಈಗ ಆರಾಮಾಯ್ತು ರೀ, ಈಗೇನೋ ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮ, ಪ್ರಾಬ್ಲಮ್ ಇಲ್ಲ. ಈಗ ಸ್ವಲ್ಪ ನಾರ್ಮಲ್ ಆಗೈತೆ ರೀ, ಯಾಕಂದ್ರೆ ಒಳಗೆ ಬಂದು ಕೂತ ಟೈಮ್ ಆತಲ್ಲ, ಹಾಗಾಗಿ ಸ್ವಲ್ಪ ಆರಾಮ್ ನಾರ್ಮಲ್ ಆಗಿಬಿಟ್ಟೈತಿ. ಇನ್ನೂ ಟೈಮ್ ಐತ್ರಿ, ಆರಾಮ್ ಕೂತೇವಿ. ಇನ್ನೂ ಸ್ಟಾಫ್ ಬರತೈತಿ, ಈಗ ಸ್ಟಾಫ್ ಬರತ್ತಾರ. ನಾವು ಬಂದ ಅಂದ್ರೆ ಬರತ್ತಾರ. ನಾವು ಇಬ್ರು ಇನ್ನೊಬ್ರ ಅಲ್ಲಿ ಅಂಕಲ್ ಅದ್ರ ಅವರೊಬ್ಬರು 3 ಮಂದಿ ಬಂದಿದ್ವಿ, ಮತ್ತೆ ಯಾರೂ ಇರಲಿಲ್ಲ. ಭಾರಿ ಒಂಥರ ಹೆಂಗೆ ಅನ್ಬೇಕಂದ್ರೆ ಹೇಳಕ್ಕಾಗಲಾಗಿತ್ತು ಅದು ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ಹೇಳಿ. ಏನೇನೋ ಒಂಥರ ವಿಚಿತ್ರ ಅನ್ಸೋದೈತಿ. ನನಗೆ ಹೆಂಗೆ ಅನ್ಸಾತೈತೆ ಗೊತ್ತ, ಫಸ್ಟ್ ಟೈಮ್ ನೋಡಿನಲ್ರಿ ನಾನು ಕುಣಿಬೇಕಂತ ಸಾಧ್ಯ. ಗೋವಾಕ್ಕೆ ಹೋದಾಗ ಕರ್ಕೊಂಡು ಹೋಗಿದ್ದೀವಿ ಗೊತ್ತ ನೀನು, ಸ್ಲೀಪರ್ ಕೋಚ್. ಹಾಗೆ ಫೀಲ್ ಬರತೈತಿ, ಯಾಕಂದ್ರೆ ಅದು ಫಸ್ಟ್ ಟೈಮ್ ನನ್ನ ಲೈಫ್ದಾಗ, ಇದು ನನ್ನ ಫಸ್ಟ್ ಟೈಮ್ ನನ್ನ ಲೈಫ್ದಾಗ. ನೋಡ್ರಿ ಖರೆ ಹೇಳ್ಬೇಕಪ್ಪ ಅಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದ, ನಮಗೆ ಇದೆಲ್ಲ ಅನ್ಕೊಂಡಿರ್ಲಿಲ್ಲ. ನಾವು ಓದ್ತೀವಪ್ಪ, ಫ್ಲೈಟ್ ಓದ್ತೀವಿ, ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ನಾ ಕನಸು ಮನಸ್ದಾಗ ಅನ್ಕೊಂಡಿದ್ದಿಲ್ಲ ನಾನು ಇಷ್ಟು ಜಲ್ದಿ ಫ್ಲೈಟ್ ಅಂತ ಹಾರ್ತೀನಂತ. ಬಟ್ ಇವನಿಂದ ಎಲ್ಲ ಸಾಧ್ಯ ಆಗೈತಿ. ಲವ್ ಯು ಸೋ ಮಚ್. ಚೆಕ್ಕಿನ್ ಆಯ್ತು ರೀ, ಬ್ಯಾಗ್ ತಿರುಗಿ ಹೋದು ರೀ. ಬ್ಯಾಗ್ ನಮ್ಮ ಕಡೆ ಇದ್ದಿದ್ದು, ಬೋರ್ಡಿಂಗ್ ಪಾಸೂ ಬಂತು ನಮ್ಮ ಹತ್ರ. ನಿಮ್ಗೆ ತೋರಿಸಿಲ್ಲ ಅನ್ಸತ್ತೆ, ತೋರಿಸ್ತೀನಿ ರೀ. 2 ಬೋರ್ಡಿಂಗ್ ಪಾಸ್ ಬಂದು ರೀ ನಮ್ಮ. ಅಲ್ಲಿ ಬ್ಯಾಗ್ ಇಲ್ಲೇ ಅಲ್ಲ ಚೆಕ್ ಮಾಡಿದ್ದು ಬ್ಯಾಗ್, ಇಲ್ಲಿ ಚೆಕ್ ಮಾಡಿದಿರಿ. ಅಲ್ಲಿ ಹೋಗಿ ನಮ್ಮದು ಬ್ಯಾಗ್ ಹೋಯ್ತು. ಫ್ಲೈಟ್ಗೆ ಇನ್ನೂ ಬಂದಿಲ್ಲ ನಮ್ಮದು ಫ್ಲೈಟ್, ಬಟ್ ಬ್ಯಾಗ್ ಅವ್ರ ಕೈಯಾಗ ಕೊಟ್ವಿ, ತೊಗೊಂಡ್ರವ್ರು. ನಮ್ಮದೇ ಫಸ್ಟ್ ಬ್ಯಾಗ್ ಚೆಕ್ ಆಗಿದ್ದು ಮತ್ತು ಹೋಗಿದ್ದು ಅವ್ರ ಕಡೆ. ಗಾಂಧಿ ಮುತ್ತನ ಕುಂದ್ರಿಸ್ಬಿಟ್ಟಾರೆ ಸ್ಟ್ಯಾಚು ಇಲ್ಲಿ. ಮಸ್ತ್ ನೋಡ್ರಿ, ಇಲ್ಲಿಗ ಮಸ್ತ್ ನಮ್ದು ಸಂಪ್ರದಾಯ ಪ್ರಕಾರ ನಮ್ಮ ಏನೇನು ಹಿಸ್ಟಾರಿಕಲ್ ಪ್ಲೇಸಸ್ ಅದಾವಲ್ಲ ಅದನ್ನೆಲ್ಲ ಇಲ್ಲಿ ಸ್ಟ್ಯಾಚು ಆಗಿ ಮಾಡಿಬಿಟ್ಟಾರ. ಮಸ್ತ್ ಅಲ್ಲ, ಮಸ್ತ್ ಮಾಡ್ಯಾರ. ಈ ಕಡೆ ಗಾಗಲ್ಸ್ದು ಸ್ಟಾಲ್ ಐತಿ, ಈ ಕಡೆ ಸ್ಯಾರಿ ಸ್ಟಾಲ್ ಐತಿ, ಆ ಕಡೆ ನಮ್ಗೆ ಏನಾರ ಚಹಾ ಪಾನಿ ಏನಾರು ಬೇಕಂದ್ರೆ ಅದನ್ನು ತಿನ್ಬೋದಲ್ಲ ಹೋಗಿ. ನಮಗಷ್ಟು ಬ್ಯಾಡ್ರಿ, ಭಾಳ ಕಾಸ್ಟ್ಲಿ ಇರ್ತಾವೆ. ನಮ್ಮ ಕೆಂಪೇಗೌಡ, ನಮ್ಮ ಮೈಸೂರು ಅರಮನೆ, ಈ ಕಡೆ ಪ್ರಾಣಿಗಳದು ಮಸ್ತ್ ಐತಿ. ಈ ಕಡೆ ನಮ್ಮ ಗಾಂಧಿ ಮುತ್ತನ ಸ್ಟ್ಯಾಚು ಕುಂದ್ರಿಸ್ಯಾರ. ಈ ಕಡೆ ಸ್ಟಾಲ್ ಐತಿ ಯಾವುದೋ ಒಂದು. ನಮ್ಮದು ಟರ್ಮಿನಲ್ 2 ರೀ, ಆ ಕಡೆ ಐತಿ ನಮ್ದು. ಆ ಕಡೆ ಬಂದೈತಿ ನಮ್ಮದು ಗೇಟ್ 2 ಬಂದೈತಿ. ನಾವು ಇಲ್ಲಿ ಸ್ವಲ್ಪ ಫೋಟೋ ಹೊಡ್ಕೊಳ್ಳೋಣಂತ. ಇಲ್ಲಿ ಮಟ್ಟ ಬಂದೀವಿ ಅಂದಮೇಲೆ ಫೋಟೋ ಹೊಡ್ಕೊಳ್ಳಾರ್ದು ಹೆಂಗೆ ರೀ? 304. My name is Rubina and I'm a gate manager and I'm here to make your boarding smooth and hassle-free. We will commence boarding in 5 minutes. We invite travelers on wheel seats, those requiring special assistance and parents with infants to board first. Fast forward customers may board anytime. Thank you for choosing Indigo as your preferred airlines. Thank you. ಬಸ್ದಾಗ ಬಂದೀವ್ರಿ ನೋಡ್ರಿ, ಇಲ್ಲಿ ಐತಿ, ಇಲ್ಲಿಂದ ಇಲ್ಲೇ ಐತಿ. ಸುಮ್ಮನೆ ನಮಗೆ ಹೇಳಿದ್ರಪ್ಪ ಅಂದ್ರೆ ನಾವು ನಡ್ಕೊತಿದ್ದೀವಿ. ಕಷ್ಟಪಡ್ಬಾರ್ದಂತೆ ಕಾಶಾರ ಸುಮ್ಮನೆ ನಾವು ಹೋಗ್ತಿದ್ದೇವೆ, ಬೇಕಾದ್ರೆ ಹೋಗೋದಿದ್ ಬಿಡ್ರಿ, ಭಾಳ ದೂರ ಇಲ್ಲ. ಇರ್ಲಿ ಬಿಡು, ಐತಿ ಆ ಕಡೆ ಮುಂದಿದ್ದಂಗೆ ಐತಿ ಅಷ್ಟೇ. ಜಸ್ಟ್ ಅಂತಂತೂ ಬಂದ್ವಿ, ಹೊಂಟಿವಿ. ಫುಲ್ ಹೆದರಿಕೆ ಆಗತೈತ್ರಿ. ಒಳಗೆ ಹೊಟ್ಟೆಗೆ ಒಂಥರ ಗುಡು 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 ಅಂಜಿಕೆ ಬರತೈತಿ. ಫಸ್ಟ್ ಟೈಮ್ ಹೊಂಟಿನಲ್ರಿ, ಒಳಗೆ ಹೆಂಗಿರುತ್ತೆ ಏನಿರುತ್ತೋ ನೋಡ ಕಣ್ಣ ನೀರು ಮ್ಯಾಗದವ್ರಿ. ಕಣ್ಣ ನೀರು ಬರ್ತಾವಲ್ಲ, ಹಂಜಿ ಕಣ್ಣ ನೀರು ಬರತ್ತವ. ಅಂಜಲ್ಲ, ಖುಷಿಗೋಸ್ಕರ ಬರತ್ತ. ಮುಗಿದು ಬಿಡುತ್ತದೆ, ಬರ್ತೀನಿ ಐತೆ. ಫುಲ್ಲು ಹೆಂಗೈತಿ ಗೊತ್ತ್ರಿ, ಫುಲ್ ಹೈಟಿಗೆ ಐತಿ. ನಾವು ಹೈಟಿಗೆ ಹತ್ತಿ ಹೋಗ್ಬೇಕು. ಒಳಗೆ ಹೆಂಗಿರ್ತೈತಿ ಏನಿರ್ತೈತಿ ಅನ್ನೋ ಕ್ಯೂರಿಯಾಸಿಟಿ ಭಾಳ ಐತ್ರಿ. ಕೈ ನೋಡ್ಲಿ ನೋಡಿ ತಂಪಿಗೆ ಅಂಜಿ ಬಿಟ್ಟಿನಿ ನಾವು ಫುಲ್. ಫಸ್ಟ್ ಟೈಮ್ ಅಲ್ರಿ, ಸ್ವಲ್ಪ ಹೆದರಿಕೆ ಆಗಕತ್ತೈತಿ. ಅಂಜ ಬೇಡ, ಏನಾಗಲ್ಲ. ಇವ್ನು ಗಂಟೆ ಹಿಡ್ಕೊಂಡು ಕೂತ್ಬಿಡ್ತೀನಿ ನೋಡ್ರಿ. ಇವಂದು ಫ್ರಂಟ್ ಅಂದ್ರೆ ವಿಂಡೋ ಸೈಡ್ ಸಿಕ್ಕೈತಿ ಸೀಟ್. ನನಗೆ ನಾ ಕೊಡ್ತೀನಿ ರೀ. ಇವ್ರ ಕಡೆ ಬೇಡ್ಕೊಂಡು ಇವನ್ ಕಡೆ ವಿಂಡೋ ಸೀಟಿಗೆ ಹಾಕಿನಿ ನಾವು. ಇಷ್ಟೇ ಐತಲ್ಲ, ಏನಂತ ಸರಿ, ಇದನ್ನ ಇದು ಆ ಕಡೆ ಫುಲ್ ದೊಡ್ಡದೈತೆ ಅನ್ಕೊಂಡಿದ್ದೆ ನಾನು.
ಮಸ್ತ್ ಐತಿ ಆ ಕಡೆ ಈ ಕಡೆ ಇಲ್ಲೇ ಹೋಗ್ತೈತಿ ಇಲ್ಲೇ ಇದು ದೊಡ್ಡದೈತಿ ಬಟ್ ಇದು ನಮ್ದು ಇಲ್ಲೇ ನಾವು ಬರ್ತಿದ್ವಲ್ಲ ದರ ಹೇಳ್ಕೊಂಡ್ ಬ್ಯಾಗ್ ನಾವು ಬರ್ತಿದ್ವಲ್ರಿಪ್ಪ ಅಲ್ಲಿ ಮಠ ಇಲ್ಲಿಂದ ಪಾಪ ಏಜ್ ಆಗಿರೋ ಸಂಬಂಧ ಕರ್ಕೊಂಡ್ ಬಂದಿರ್ತಾರ ಸುಮ್ಮರಿ ಹೆಂಗ ಅನ್ಸಾತೈತಿ ಗೊತ್ತ್ರಿ ನನಗೆ ಬೋರ್ಡಿಂಗ್ ಪಾಸ್ ಮಕ್ಕಳು ಇಟ್ಕೊಂಡೇನೆ ಕೈ ನೋಡ್ರಿ ಫ್ಲೈಟ್ ನೋಡ್ರಿ ನಮ್ದು ಏರೋಪ್ಲೇನು ಬ್ಯಾಗ್ ನೋಡ್ರಿ ಹೆಂಗ್ ಬರತ್ತಾವ ಅಲ್ಲಿಗ ಬ್ಯಾಗ್ ನೋಡ್ರಿ ನಮ್ಮ ಬ್ಯಾಗ್ ಕಾಣತೈತೆ ನೋಡ್ರಿ ಕಾಣತಿಲ್ರಿ ಎಲ್ಲೂ ಇಲ್ಲ ಹೆಂಗ್ ಬರ್ತಾವ ನೋಡ್ರಿ ಎಲ್ಲಿತ್ತು ಇಲ್ಲಿ ನೋಡ್ಲಿ ಹೆಂಗ್ ಗೊತ್ತಾಗ್ಬೇಕಲ್ಲಿ 9 20 ಇಲ್ಲ ಇನ್ನೂ ಮುಂದಿತ್ತು 20 ನಮ್ದು ಈ ಸೈಡ್ ಐತಿ ಯಾವ ಸೈಡ್ ಈ ಸೈಡ್ 20 ಐತಿ ಇದು 20D 20F 20 FD ಇಲ್ಲ ಐತಿ ನಡಿ ಈ ಕಡೆ ಆಯ್ತಪ್ಪ ಬಂದು ಕೂತೀವಿ ಈ ಕಡೆ ಹಿಡ್ತೀನಿ ಬಂದು ವೈಡ್ ಅದಿ ಓಕೆ ವೈಡ್ ಐತ ಮಾತಾಡ್ಬೋದು ಫುಲ್ ಖುಷಿ ಆಗಿನ್ರಿ ಫುಲ್ ಖುಷಿ ಅದು ವಿಂಡೋ ಬಾಜುಕ 2 ವಿಂಡೋ ಬಂದಾವ ನನಗೆ 2 ಉಂಡು ಬಂದ ಬಟ್ ಏನು ಯೂಸ್ ಇಲ್ಲ ಅದೊಂದು ಬಂದೈತೆ ನೋಡುವ ನಡೀತೈತಿ ಅದು ವಿಂಡೋ ಸಿಕ್ಕಿದ್ ನಮ್ಮ ಪುಣ್ಯ ರೀ ಅದ್ರೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಮಾಡ್ತಾರೆ ಐ ಕೂಲ್ ಐ ಆಮ್ ಹ್ಯಾಪಿ ನೋಡ್ರಿ ಇಷ್ಟೊತ್ತರ ನಿದ್ದಿರ್ಲಿಲ್ಲ ಏನಿರಲಿಲ್ಲ ಇದು ಒಳಗೆ ನೋಡಿದ ಕೂಡಲೇ ನಿದ್ದಿಲ್ಲ ಹಾರಿಬಿಡುತ್ತೆ ಅಂದ್ರೆ ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು ನೈಟ್ ಬಂದಿದ್ದಿಲ್ಲ ನಾವು ಅಲ್ಲಿಂದ ಬಿಜಾಪುರದಿಂದ ನೈಟ್ ಬಂದಿದ್ದೀವಿ ಒಟ್ಟು ನಿದ್ದಿರ್ಲಿಲ್ಲ ಈಗ ಟೈರ್ಡ್ನೆಸ್ ಹೋಗ್ಬಿಡುತ್ತಲ್ಲ ನೋಡಿದ ತಕ್ಷಣ ಈಗ ಫುಲ್ ಮಸ್ತ್ ಅನ್ಸತೈತಿ ಈಗ ಮತ್ತೆ ಆಗಿಂದ ಅಲ್ಲಿ ಇದ್ರಾಗ ಲಾಬಿ ಒಳಗೆ ಕುತ್ಕೊಂಡು ವಿಚಾರ ಮಾಡತ್ತಿದ್ದೆ ನಾ ಸಾಕಾಗತ್ತಪ್ಪ ಇದು ಆಗಿ ಹೋಗ್ಬಿಡುತ್ತೆ ಸಾಕಾಗಿ ಹೋಗ್ಬಿಡುತ್ತೆ ನಮಗೆ ಮಸ್ತ್ ಐತಿ ಏನೇನು ಕೊಟ್ಟಾರ ನೋಡಿ ಇಲ್ಲಿ ಓದ್ಲಿಕ್ಕೆ ಬುಕ್ಕ ಕೊಟ್ಟಾರ ಇನ್ನೇನೋ ಒಂದು ಕೊಟ್ಟಾರ ಏನಿದೆ ಏನೋ ಕೊಟ್ಟಿರ್ತಾರೆ ಏನೇನೋ ಮ್ಯಾನ್ಯಲ್ ಕೊಟ್ಟಾರ ಸರಿಯಾಗಿ ಸಾಲಿನೇ ಓದಿಲ್ಲ ಬುಕ್ ಓದಿಲ್ಲ ಇದೆಲ್ಲ ಓದ್ತೀರಿ ಹೇಳ್ರಿ ಇಲ್ಲಿ ನೋಡ್ರಿ ತೋರಿಸಿ ಇಲ್ಲಿ ನೋಡ್ರಿ ಈಗ ಇಲ್ಲೇ ಸಿಕ್ಕದ್ ನಮ್ಗೆ ಬಾಜುನೇ ನೋಡಿದ್ರಿ ಈ ಲಗೇಜ್ಗಳೆಲ್ಲ ನಮ್ಮ ಇದ್ರೊಳಗೆ ಹಾಕಿದ್ರೆ ಏರೋಪ್ಲೇನ್ದಾಗ ಹಾಕಿ ಹೊಂಟಾರ ನೋಡ್ರಿ ಮಸ್ತ್ ಕಾಣತ್ತೆ ಇಲ್ಲೂ ಕಾಣತ್ತೆ ವಾವ್ ಐ ಆಮ್ ಸೋ ಹ್ಯಾಪಿ ನಿಂಗೆ ಎಷ್ಟು ಖುಷಿ ಆಯ್ತು ಸಿಕ್ಕಾಪಟ್ಟೆ ಆಗತ್ತೈತಿ ಹೇಳೋ ಹಂಗಿಲ್ಲ ಫಸ್ಟ್ ಟೈಮ್ ಕೂತೀನ್ರಿಪ್ಪ ಖುಷಿ ಆಗತೈತಿ ಮತ್ತು ಹೇಳ್ಬೇಕಪ್ಪ ಅಂದ್ರೆ ನನಗೂ ಅಂಜಿಕೆ ಬರತೈತಿ ಹೇಳ್ಬೇಕಪ್ಪ ನನಗೂ ಅಂಜಿಕೆ ಬರತೈತಿ ನಾನು ಫಸ್ಟ್ ಟೈಮ್ ಹೊಂಟೀನಿ ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತೇಳಿ ಏನು ಮಾಡ್ತೀರಿ ಎಷ್ಟು ಮಂದಿ ಅದಾರಿಪ್ಪ ಫುಲ್ ಅದಾರ ಯಾಕೆ ಆಗತ್ತಿಲ್ಲ ಬರೀ ಇಬ್ಬರು ಮಂದಿ ಅದಾರ ಅದೇ ಇಬ್ಬರು ಮಂದಿ ಹೆಂಗೆ ಬಿಡ್ತಾರೆ ಅಂತ ಇಲ್ಲದೆ ಇಬ್ಬರು ಮಂದಿ ಅದಾರ ಲೇಟ್ ನೋಡ್ರಿ ತುಂಬಿಟ್ಟು ಯಾಪರು ತುಂಬಿಟ್ಟೆ ಎಲ್ಲ ಫುಲ್ ತುಂಬಿಟ್ಟೆ ಇಬ್ಬರು ಮಂದಿ ಫಿಟ್ ಹಂಗೆ ಚಪ್ಕೊಳ್ಳೋದು ಅಷ್ಟೇ ಇನ್ನೂ ವೇಟ್ ಇನ್ನೂ ಸ್ಪೀಡ್ ಹಿಡಿದಿತ್ತು 2 at the front, 2 at the rear, and 4 over the wings. ಏಯಪ್ಪ ಎಷ್ಟೊತ್ತು ಮಾಡ್ತೈತ್ರಿಪ್ಪ ಒಂದಿಟ್ಟು ಹರಕ್ ಪಟ್ ಅಂತ ಹೋಗಿತ್ತು ಮ್ಯಾಗ ಸ್ಪೀಡ್ ತೊಗೋಬೇಕು ಸ್ಪೀಡ್ ತೊಗೋಬೇಕು ದೇವ್ರ ಹೆಸರು ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ ನಡ್ರಿ ಹೋಗ್ರಿ ಅಯ್ಯಪ್ಪ ಇನ್ನ ಸುತ್ತೋಡಿ ಆತೈತ್ರಿ ಅದು ಮುಂದಲ್ಲಿ ಎಂಡಿ ಹೋಗಿ ಹಾಡ್ತದ ಅಂತೈತಿ ಇನ್ನದು ಇಲ್ಲೇ ಸ್ಲೋ ಆಗಿ ಹೊಂಟೈತಿ ಫುಲ್ ನೋಡ್ರಿ ಏನು ವಿಡಿಯೋ ಕಾಲ್ ಮಾಡೋಣ ಈಗ ನಾವು ಎಲ್ಲಿಂದ ಬಂದೀವಿ ಓ ಅಲ್ಲಿಂದ ಬಂದೀವ್ರಿ ನಾವು ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಸುತ್ತ ಹಾಕೊಂಡು ಈಗ ಒಮ್ಮಲಿಗೆ ಸ್ಟ್ರೇಟ್ ಹಾರಿಸ್ಬಿಡ್ತಾರೆ ನೋಡ್ರಿ ಈಗ ರಿವರ್ಸ್ ಹಿಂದೆ ಬ್ಯಾಕ್ ತೊಗೊಳಕತ್ತಾರ ರೌಂಡ್ ತಿರ್ಗ್ಸಾಕತ್ತಾರ ರೀ ಅದನ್ನು ಈಗ ಇದು ಸ್ಟ್ರೇಟ್ ರೋಡ್ ಐತಲ್ರಿ ಸ್ಟ್ರೇಟ್ ರೋಡ್ ಭೊಯ್ ಅಂತ ಬಿಟ್ಟು ಮ್ಯಾಗ ಸೊಯ್ ಅಂತ ಹರಿಸ್ತಾರೆ ನೋಡ್ರಿ ತರಿಸ್ತಾರೆ ಹೊಂಟ್ರಿ ಸ್ವಲ್ಪ ಮ್ಯಾಗ ಬಂದದ್ರಿ ನೋಡ್ರಿ
Oh my God. ಹಾರ್ತೈತ್ರಿ ನೋಡ್ರಿ ಜೀವ ಬಾಯಿ ಗೊತ್ತಿ ಕೋಟ್ ನೋಡ್ರಿ ಇಲ್ಲಿ ಕೆಳಗ್ ನೋಡ್ರಿ ಚಕ್ರ ಹೆಂಗೈತೆ ಆಂಗಲ್ ಹಿಂಗ್ ಹೊಂಟೈತಿ ಆಂಗಲ್ ನೋಡ್ರಿ ಇಲ್ಲಿ ಹೆಂಗ್ ಹೊಂಟದ ಆಂಗಲ್ ನೋಡ್ರಿ ಹೌದಿಲ್ಲ ಕಾಣುದಿಲ್ಲ ಹಿಂಗ್ ಹೋಗೈತಿ ಇಲ್ಲಿ ನೋಡ್ರಿ ಕೆಳಗ ಮಸ್ತ್ ಕಾಣತೈತಿ ಎಂತದು ಸ್ಮೆಲ್ ಬರತ್ತಲ್ಲ ನೋಡ್ರಿ ವಾ ಬೆಂಡಾಗ್ಲಿಕತ್ತ ಇಲ್ಲಿ ನೋಡ್ರಿ ಮಸ್ತ್ ವ್ಯೂ ಕಾಣಕತ್ತೈತಿ ನೋಡ್ರಿ ಸಖತ್ ಫುಲ್ ಇಲ್ಲಿ ನೋಡ್ತೀನಿ ನನ್ ತಲಿ ಚಕ್ರ ಬಂದಾಗ ಆಗಕತ್ತು ಹಿಂಗ್ ತಿರ್ಗಾಕತ್ರಿ ನಂದ ತಲಿ ಹಿಂಗ್ ಹೊಂಟಿವ್ರಿ ನಾವ್ ಈಗ ಹೊಳ್ಳಾದೈತ್ರಿ ಈಗ ನೋಡ್ರಿ ಓ ಮೈ ಗಾಡ್ ತಲಿ ಹಿಂಗ್ ತಿರ್ಗ್ಲಿಕತ್ ನಂದು ಹಿಂಗ್ ತಿರ್ಗ ಅದು ಹಿಂಗ್ ಹೊಂಟೈತ್ರಿ ನನ್ ತಲಿ ಹಿಂಗ್ ಹೊಂಟೈತಿ ನೋಡ್ರಿ ಮೋಡನ ಬರಾಕತ್ತಿರಲ್ಲ ಇಲ್ಲಿ ಬಿಸಿಲು ಐತಲ್ಲ ಈಗ ಮೋಡ ಬರಂಗಿಲ್ರಿ ಇನ್ನೂ ಹಿಟ್ಟು ಹೋಗ್ಬೇಕಲ್ಲ ನೋಡ್ರಿ ಇಲ್ಲಿ ಎಷ್ಟು ಡೀಪ್ ಐತಿ ಇಟ್ಟಿಟ ಕಾಣಕತ್ತಾವ ಎಲ್ಲ ಮನಿ ಇಟ್ಟಿಟ್ ಅವು ಚಾಕ್ಲೇಟ್ ಡಬ್ಬಿ ಸಿಗ್ತಾವ ಗೊತ್ತ್ರಿ ಹಂಗೆ ಕಾಣತ್ತಾವ ಎಲ್ಲ ನೋಡ್ರಿ ಎಷ್ಟು ಸ್ಲೋ ಹೊಂಟೈತಲ್ಲ ಇದು ಆ ರೇಂಜಿಗೆ ಅದು ಸ್ಪೀಡ್ ಹೋಗ್ತಿರ್ತೈತ್ರಿ ನಾವು ಒಳಗೆ ಕೂತಿರ್ತೀವಲ್ಲ ಅದಕ್ಕೆ ನಮ್ಗೆ ಅದು ಸ್ಲೋ ಹೋದಂಗೆ ಕಾಣಿಸ್ತೈತಿ ಎದ್ದು ಬಾ ಫ್ಲೈಟ್ ಏರೋಪ್ಲೇನ್ ನಿಂತ ಗೊತ್ತ್ರಿ ಇಲ್ಲಿ ಅಣ್ಣ ಅವತ್ತು ನಿಂತಾವ ನೋಡ್ರಿ ಇಲ್ಲಿ ಅದು ನೋಡ್ರಿ ತೋರಿಸನಂತ ಫುಲ್ಲು ಆ ಲೈನ್ ಸಿರಿಯಲ್ಲಿ ನಿಂತು ಬಿಟ್ಟಾವು ಇದು ಒಂದು ನಿಮ್ಗೆ ಅಡ್ಡ ಕಾಣತೈತಿ ನೋಡ್ರಿ ಇಲ್ಲಿ ಫುಲ್ ಲೈನ್ ಸಿರಿ ನಿಂತಾವ ಅಲ್ಲಿ 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 ಓ ಮೈ ಗಾಡ್ ನನ್ನ ಲೈಫ್ನಾಗ ನಾ ಇಷ್ಟು ನೋಡಿದ್ನಂದ್ರೆ ಇಲ್ಲೇ ನೋಡ್ರಿ ಡೆಲ್ಲಿ ಒಳಗೆ ಮಸ್ತ್ 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 ಐ ಎಂಜಾಯ್ಡ್ ಇಟ್ ನಾ ಭಾಳ ಎಂಜಾಯ್ ಮಾಡಿದೆ ಎಲ್ಲಿ ನಿಂದಿರ್ತಾರೆ ಏನ್ರಿಪ್ಪ ಇವ್ರಿಗೆ ಎಲ್ಲಿ ನಿಂದಿರ್ತಾರೆ ಯಾರಿಗೆ ಗೊತ್ತು ನೋಡ್ರಿ ಅಣ್ಣಾವತ್ತದ ಅಣಾವತ್ತ ಅಂದ್ರೆ ಅಣಾವತ್ತು ಬರೀ ದೊಡ್ಡ ಅದಾವತ್ರಿ ಅವು ಡಾಲ್ಫಿನ್ ಇರ್ತಾವಲ್ಲ ಚಿನ್ನ ಡಾಲ್ಫಿನ್ ಗತೆ ಅದಾವ್ರಿ ಅವು ಡಾಲ್ಫಿನ್ ಗತೆ ಅದಾವ ಸ್ಟಾಪ್ ಆಯ್ತು ಇಲ್ಲೇ ನೋಡ್ರಿ ಎಲ್ಲಿ ಸಾಲ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಫುಲ್ 8ವರೆಗೂ ಏರೋಪ್ಲೇನ್ ನಿಂತಾವ